ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಹೋರಾಟ ಅಂತ್ಯವಾಗಿದೆ, ಪ್ರಧಾನ್ ರಾಜೀನಾಮೆ ಆಗಿದೆ. ಇದಾದ ಬಳಿಕ ಏನೇನೆಲ್ಲ ಎಕ್ಸ್ಪೋಸ್ ಆಗಿದೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇವತ್ತು ಪಾರ್ಲಿಮೆಂಟ್ ಅತ್ತ ಎಲ್ಲರ ಚಿತ್ತ. ಯಾಕಂದರೆ ಆ್ಯಂಟಿ ಪೇಪರ್ ಲೀಕ್ ಬಿಲ್ ಮೋದಿ ಪ್ರಾಮಿಸ್ ಮಾಡಿದ ಹಾಗೆ ಇದೇ ಸೆಷನಲ್ಲಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಿದೆ. ಆದರೆ ಅದರ ಆ ಒಂದು ಡಿಬೇಟನ್ನು ಕನ್ಸ್ಟ್ರಕ್ಟಿವ್ ಆಗಿ ಮಾಡೋ ಬದಲು ಗಲಾಟೆ ಎಬ್ಬಿಸ್ತಿರೋದು ಯಾಕೆ? ಪ್ರಧಾನ್ ರಾಜೀನಾಮೆ ಆಯಿತು, ರಾಜೀನಾಮೆ ಆಗೋ ತನಕ ಮಾತುಕತೆ ಇಲ್ಲ, ಅದಾದ ಮೇಲೆ ಚರ್ಚೆ ಮಾಡೋಣ ಸೆಷನ್ನಲ್ಲಿ ಅಂತ ಹೇಳಿದವರು ಇವತ್ತು ಗಲಾಟೆ ಮಾಡ್ತಿರೋದು ಯಾಕೆ? ನೋ ನೋ ಅನ್ನುವಂಥ ಶಬ್ದಗಳೇ ಸೆಷನ್ನಲ್ಲಿ ಹೆಚ್ಚು ಪ್ರತಿಧ್ವನಿಸ್ತಿರೋದು ಯಾಕೆ ಗಮನಿಸ್ತಾ ಇದ್ದೀವಿ. ಸೊ ಈ ಬಿಲ್ ಪಾಸ್ ಆಗೋದಿಕ್ಕೂ ಮಿನಿಮಮ್ 5ರಿಂದ 10 ವರ್ಷ ಕಠಿಣ ಶಿಕ್ಷೆ, ಕೋಟ್ಯಾಂತರ ರೂಪಾಯಿ ದಂಡ ಇದೆಲ್ಲ ಇರುವಂತಹ ಮತ್ತು ಅತ್ಯಂತ ವೇಗವಾಗಿ ಈ ಎಕ್ಸಾಮಿನೇಷನ್ ಸ್ಕ್ಯಾಮನ್ನು ಇನ್ವೆಸ್ಟಿಗೇಟ್ ಮಾಡುವಂತಹ, ಇತ್ಯರ್ಥ ಮಾಡುವಂಥ ವ್ಯವಸ್ಥೆಯನ್ನು ಸ್ಥಾಪಿಸ್ತಾ ಇದೆ ಮೋದಿ ಸರ್ಕಾರ. ಇದರಲ್ಲಿ ಯಾವುದೇ ಅಡೆತಡೆ ಬರದೆ ಬಿಲ್ ಪಾಸ್ ಆಗಬೇಕು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಮತ್ತೆ ಪ್ರಧಾನ್ ಅವ್ರನ್ನ ಸನ್ಮಾನಿಸಿದ್ರು BJP ಅವರು. ರಾಜೀನಾಮೆ ಕೊಟ್ಟು ಕಿತ್ತು ಬಿಸಾಕಬೇಕು, ಶೇಮ್ ಅಂಥ ವ್ಯಕ್ತಿಯನ್ನು ಮತ್ತೆ ಸನ್ಮಾನ ಮಾಡಿದ್ದಾರೆ ಅಂತೆಲ್ಲ ಮುಗಿಬಿದ್ದಿದ್ದಾರೆ. ಬಟ್ BJP ಮಾತ್ರ ಅವ್ರನ್ನ ಬಿಟ್ಕೊಡ್ತಿಲ್ಲ, ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. BL ಸಂತೋಷ್ ಅವರಿಂದ ಹಿಡಿದು ಎಲ್ಲರೂ ಪ್ರಮುಖರು. ಯಾಕಂದರೆ ಅವರು ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಬಹಳಷ್ಟು ರಿಫಾರ್ಮ್ಗಳನ್ನು ಮಾಡಿದ್ದಾರೆ. 100 ತಾತ್ಕಾಲಿಕ ಮತ್ತು ಶಾಶ್ವತವಾದ ಹಲವಾರು ವಿಚಾರಗಳು ಪ್ರಧಾನ್ ಹೆಸರಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿರೋದು. ಹಾಗಾಗಿ ಇವತ್ತು ದೇಶದಲ್ಲಿ ಇನ್ನೇನೋ ಆಗಬಾರ್ದು ಅನಾಹುತ, ಈಗಾಗಲೇ ಹೇಳಿದ್ವಿ ನಾವು ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿತ್ತು ಕೇಂದ್ರಕ್ಕೆ ಅಂತ. ಸೊ ಅಂತಹ ಅನಾಹುತ ತಪ್ಪಿಸೋದಕ್ಕೆ ಪ್ರಧಾನ್ ರಾಜೀನಾಮೆಯ ಹೊರತಾಗಿ ಇಲ್ಲಿ ಇನ್ನೇನು ಇಲ್ಲ ಅನ್ನೋದನ್ನು ಈ ಮೂಲಕ, ಅವರನ್ನು ಸನ್ಮಾನಿಸುವ ಮೂಲಕ BJP ಈಗಲೂ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಸೊ ಇದು ಮತ್ತೆ ಜಟಾಪಟಿಗೆ ಕಾರಣ ಆಗಿದೆ. ಸೆಷನ್ನಲ್ಲಿ ಅದನ್ನೇ ಹಿಡ್ಕೊಂಡು ಎಳೆದಾಡುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ. ಹಾಗಾದರೆ ಯಾರಿಗೆ CJP ಭಯ ಹುಟ್ಟಿಸಿರೋದು? ನಿಜವಾಗಿ BJP ಇದನ್ನು ಹ್ಯಾಂಡಲ್ ಮಾಡಿದ ರೀತಿ, ಮೊದಲು ಅವ್ರನ್ನ ಟಚ್ ಮಾಡಿಲ್ಲ ಜಾಸ್ತಿ, ಆಮೇಲೆ ಅವರ ಡಿಮ್ಯಾಂಡನ್ನು ಓಕೆ ಮಾಡ್ತು. ಸೊ ಮೊದಲೇ ಬಲ ಪ್ರಯೋಗ ಮಾಡಿದರೆ ಇನ್ನೂ ಡಬಲ್ ಆಗ್ತಿತ್ತು. ಆಮೇಲೆ ಅವರ ರಿಕ್ವೆಸ್ಟು ಸರಿಯಾದ ಸಮಯಕ್ಕೆ ಪೂರ್ತಿ ಆಗದೆ ಇದ್ದಿದ್ರೆ ಏನೋ ಒಂದು ದೊಡ್ಡ ಅನಾಹುತ ವೀಕೆಂಡಲ್ಲಿ ಆಗ್ತಿತ್ತು. ಸೊ BJP ಹ್ಯಾಂಡಲ್ ಮಾಡಿದ ರೀತಿ, CJPಗೆ ಸಿಕ್ಕ ಜನ ಬೆಂಬಲ ಅಸಲಿಗೆ ಯಾರನ್ನ ನಡುಗಿಸಿದೆ, ಪೊಲಿಟಿಕಲಿ ಇದರ ಪರಿಣಾಮ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. मान्य सदस्यगण, जो भी मान्य सदस्य इस विधेयक पर बोलना चाहते हैं, प्रश्न ये कि विधेयक को पुरस्तावित करने की अनुमति प्रदान की जाए। जो सदस्य इसके प्रश्न हाँ गए, जो सदस्य विरोध में ना गए, मेरे विचार में निर्णय हाँ वालों के पक्षवा अनुमति प्रदान की। ರಾಜಕೀಯ ಪರಿಣಾಮಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೋಡಿ ಅಪ್ಡೇಟ್ ಕೊಟ್ಬಿಡ್ತೀವಿ. ಈಗ ಹಲವಾರು ಪ್ರಮುಖರು ಧ್ವನಿ ಎತ್ತಿದ್ದಾರೆ ಈ ವಿಷಯದಲ್ಲಿ. ಮಹೇಶ್ ಜೇಠ್ಮಲಾನಿ, ಸುಪ್ರೀಂ ಕೋರ್ಟ್ ಲಾಯರ್, ಒಂದು ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ. CJP ಲೀಡರ್ಸು ಯಾರ್ಯಾರಿದ್ರಲ್ಲ ಅವರೆಲ್ಲ ಭರ್ಜರಿ ಪಾರ್ಟಿಯಲ್ಲಿ ಬ್ಯುಸಿ ಆಗಿದ್ದಾರೆ. ವಿಡಿಯೋಗಳು ವೈರಲ್ ಆಗಿವೆ. ಅವ್ರು ಪಾರ್ಟಿ ಮಾಡೋದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ಗೆಲುವು ಸಿಕ್ಕಿದೆ ಅಂತ ಪಾರ್ಟಿ ಮಾಡಿರ್ಬೋದು, ಆದರೂ ಅವರು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳ ಕಷ್ಟಕ್ಕಾಗಿ. ಸೊ ಇಂತಹ ಸೆಲೆಬ್ರೇಷನ್ ಬೇಕಾ ಅಂತ ಚರ್ಚೆಗಳಾಗ್ತಿದ್ರು. ಅವ್ರ ಪಾರ್ಟಿನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ಕೊಳ್ಳಿ. ಬಟ್ ಮಹೇಶ್ ಜೇಠ್ಮಲಾನಿ ಅವರು ಪ್ರಶ್ನೆ ಮಾಡ್ತಿರೋದು ನೋಡಿ. ಇಂತಹ ವಿಡಿಯೋಗಳನ್ನು ಬಹಳಷ್ಟು ವೈರಲ್ ಆಗ್ತಿದ್ದಾವೆ, ಅದನ್ನು ಶೇರ್ ಮಾಡಿ. ಎಲ್ಲಿಂದ ದುಡ್ಡು ಬರ್ತಿದೆ ಇವರಿಗೆ? ಟ್ರಾವೆಲಿಂಗಿಂದ ಹಿಡಿದು, ಪ್ರೊಟೆಸ್ಟಿಂದ ಹಿಡಿದು, ಅಷ್ಟು ಜನ, ಲಕ್ಷಗಟ್ಟಲೆ ಜನಕ್ಕೆ ಊಟ, ಉಪಚಾರ, ಪ್ರತಿಯೊಂದಕ್ಕೂ ಕೂಡ, ಮತ್ತು ಈ ರೀತಿ ಪಾರ್ಟಿ ಫನ್ ಎಲ್ಲದಕ್ಕೂ ಎಲ್ಲಿಂದ ಬಂತು ಫಂಡಿಂಗ್ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸಹಜವಾಗಿ ಈ ಪ್ರಶ್ನೆ ಆರಂಭದಿಂದ ಇದೆ. ಮತ್ತು ಅದೇನು ವಿದೇಶದಿಂದಲೇ ಬರಬೇಕು ಅಂತಲೂ ಇಲ್ಲ, ಇಲ್ಲಿನವರೇ ಫಂಡ್ ಮಾಡ್ಬೋದು. ಜುನೈದ್ ಅನ್ನುವಂಥ ವ್ಯಕ್ತಿ ಊಟ, ಉಪಚಾರ ಪ್ರತಿಯೊಂದು ನೋಡಿಕೊಂಡಿದ್ದು ಮೊಬೈಲ್ ಶಾಪ್ ಓನರು. ಯಾಕೆ ಇಷ್ಟು ಕಾಳಜಿ ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಚರ್ಚೆಗಳಾಗ್ತಿರೋದು ತಪ್ಪಲ್ಲ. ಅವರು ಊಟ ಬಡಿಸೋದು ತಪ್ಪಲ್ಲ. ಬಟ್ ಪ್ರಶ್ನೆಗಳೆಲ್ಲ ಚರ್ಚೆ ಆಗ್ತಿರುವಾಗಲೇ ಮಹೇಶ್ ಜೇಠ್ಮಲಾನಿ ಅವರು ಕೂಡ ಕೇಳ್ತಿದ್ದಾರೆ, ಯಾರು ಡೆಲ್ಲಿಯನ್ನು ಕುದಿಯೋದಕ್ಕೆ CJPಗೆ ಫಂಡ್ ಮಾಡಿದ್ದು ಅನ್ನೋ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಫುಡ್, ಅಕಾಮಡೇಷನ್, ಎಕ್ವಿಪ್ಮೆಂಟ್, ಲಾಜಿಸ್ಟಿಕ್ಸು, ಟ್ರಾವೆಲ್ಲು, ಈಗ ಫನ್ ಆ್ಯಂಡ್ ಪಾರ್ಟಿ, ಏನು ಇದರ ಅಸಲಿ ರಹಸ್ಯ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬೇಕಿತ್ತ ಇಂಥ ಮೋಜು ಮಸ್ತಿ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಅಷ್ಟೇ.
ಸಿಂಪಲ್. ಇದು ತಪ್ಪು ಸರಿ ಅನ್ನೋದನ್ನು ವಾದ ಮಾಡೋ ಅವಶ್ಯಕತೆ ಇಲ್ಲ, ಅವ್ರವ್ರು ಆಲೋಚನೆ ಮಾಡ್ಕೊಳ್ಬಹುದು. CJP ಅಂತೂ ಹೇಳಿಬಿಟ್ಟಿದೆ, ನಾವು ವಿಶ್ರಮಿಸಲ್ಲ, ಈಗಷ್ಟೇ ಮುಗ್ದಿದೆ, ಮುಂದಿನ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗ್ತಾ ಇದೆ, ಧುಮುಕ್ತೀವಿ ನಾವು ಅಂತ. ಸೊ ಇದು ಮುಂದುವರಿಯುತ್ತೆ. ಮುಂದಿನ ಎಲೆಕ್ಷನ್ಗಳಿಗೆ, ಮುಂದಿನ ರಾಜಕೀಯ ಎಲ್ಲ ನಿರ್ಧಾರಗಳ ಮೇಲೂ ಇವರ ಅಸ್ತಿತ್ವ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಯಾರಿಗ ಅನುಕೂಲ, ಯಾರಿಗ ಅನಾನುಕೂಲ, ಏನು ಲೆಕ್ಕಾಚಾರಗಳಾಗ್ತಿದ್ದಾವೆ, ಯಾರಿಗೆ CJP ನಡುಕ ಹುಟ್ಟಿಸಿರೋದು ಅಸಲಿಗೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಮತ್ತು INDI ಕೂಟ ಛಿದ್ರ, ಅದು ಎಲೆಕ್ಷನ್ ಈ ಎಲ್ಲ ವಿವಿಧ ರಾಜ್ಯಗಳ ಎಲೆಕ್ಷನ್ ಆದಾಗಲೇ ಆಯಿತು. ಕಾಂಗ್ರೆಸ್ ವಿವಿಧ ಪಕ್ಷಗಳ ಜೊತೆ ಮೈತ್ರಿಯನ್ನು ಮುರಿದುಕೊಂಡಿತ್ತು. ಬಟ್ ಈಗ ಇನ್ನೂ ಸ್ಪಷ್ಟವಾಗಿ ಒಬ್ಬರಿಂದ ಒಬ್ಬರು ದೂರವಾಗಿದ್ದು ಕಂಡು ಬಂತು. BJP ವಿಕೆಟ್ ಬಿತ್ತು, BJPಗೆ ಸಂಕಷ್ಟ ಆಯಿತು, ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು, ಅದು ಪ್ರೈಮರಿ. ಸೆಕೆಂಡರಿ ಪಾಯಿಂಟ್ಸ್ ನಾವು ನೋಡೋದಕ್ಕೆ ಹೋದರೆ ಇಲ್ಲಿ ಪ್ರತಿಪಕ್ಷಗಳಲ್ಲಿ ಕ್ಲಿಯರ್ ವಿಭಜನೆ. ಆಮ್ ಆದ್ಮಿ ಕಾಂಗ್ರೆಸ್ಸು ಹೆಂಗೆ ಕಿತ್ತಾಡಿಕೊಂಡು ಕ್ರೆಡಿಟ್ಗೆ ಅನ್ನೋದು ಗೊತ್ತು. ಕಾಂಗ್ರೆಸ್ಸು BJPಯ ಬಿ ಟೀಮು ಅನ್ನೋ ತನಕ ಆಮ್ ಆದ್ಮಿ ಮುಗಿಬಿತ್ತು. CJP ಹೋರಾಟಕ್ಕೆ ಯಾವಾಗ ರಾಹುಲ್ ಗಾಂಧಿ ಅವರು CJPಗೆ ಬಂದಿಲ್ಲ, ಅವರು ಸಪ್ರೇಟಾಗಿ PM ನಿವಾಸದ ಮುಂದೆಲ್ಲ ದೊಡ್ಡ ಸೀನ್ ಸೃಷ್ಟಿ ಆಯಿತು, ಆಗ ಆಮ್ ಆದ್ಮಿ ಕೆಂಡ ಕಾರ್ತು ಕಾಂಗ್ರೆಸ್ನ ವಿರುದ್ಧ. ಆಮ್ ಆದ್ಮಿ ವಿರುದ್ಧ ಕಾಂಗ್ರೆಸ್ ಮುಗಿಬಿತ್ತು. SP ಕಾಂಗ್ರೆಸ್ನ ನಡುವೆ ಜಟಾಪಟಿ ಆಯಿತು, ಕ್ರೆಡಿಟ್ ವಾರು. ಯಾರು ಈ CJPಗೆ ಹೆಚ್ಚು ಬಲ ತುಂಬಿದ್ದಾರೆ ಅನ್ನುವಂಥ ಜಟಾಪಟಿಯಲ್ಲಿ ಅವರವರೇ ಕಿತ್ತಾಡ್ಕೊಂಡ್ರು. ಒಬ್ಬರು ಮುಖ ಒಬ್ಬರು ನೋಡ್ದಿರೋ ರೀತಿಯಲ್ಲಿ ಪ್ರತಿಪಕ್ಷಗಳು ಮತ್ತಷ್ಟು ಡಿವೈಡ್ ಆಗಿರೋದು ಕಂಡು ಬಂದಿದೆ. ಸೊ UP ಎಲೆಕ್ಷನಲ್ಲಿ ಕಾಂಗ್ರೆಸ್ಸು SP ಒಟ್ಟಿಗೆ ಹೋಗೋಕ್ಕೆ ಸಾಧ್ಯನಾ ಅನ್ನೋದು ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಇವರ ಮುಂದಿನ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದು ಈ ಎಲೆಕ್ಷನ್ನಲ್ಲಿ. ಅಷ್ಟರ ಮಟ್ಟಿಗೆ ಕಿತ್ತಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರಾದೇಶಿಕ ಪಕ್ಷಗಳು. ಅತ್ಯಂತ ಕಠಿಣ ನಿರ್ಧಾರ ತಗೊಂಡಂಗೆ ಕಾಣಿಸ್ತಾ ಇದೆ. ನಂಬರ್ 1. ಎರಡನೇದಾಗಿ ರಾಜಕೀಯ ಲೆಕ್ಕಾಚಾರ. ಅಕಸ್ಮಾತ್ ಈಗಂತೂ CJP ನಾವು ರಾಜಕೀಯಕ್ಕೆ ಬರಲ್ಲ, ಏನದರ್ ಪಾರ್ಟಿಯಾಗಿ ಉಳಿಯೋಕ್ಕೆ ಯಾಕಿರಬೇಕು, ನಾವು ಪರ್ಯಾಯ ಶಕ್ತಿಯಾಗಿ ಉಳಿತೀವಿ, ಎಲ್ಲರಿಗೂ ಕಿವಿ ಹಿಂಡವ್ರಾಗಿ ಉಳ್ಕೋತೀವಿ, ಎಲ್ಲ ಯಾವುದೇ ಪಕ್ಷದ ಸರ್ಕಾರ ಇರಲಿ ಅವರ ತಪ್ಪುಗಳನ್ನು ತಿದ್ದಿ ಯುವಕರಿಗೆ ನ್ಯಾಯ ಕೊಡಿಸೋ ಶಕ್ತಿಯಾಗಿಯೇ ಉಳ್ಕೊಳ್ತೀವಿ, ಆ ಶಕ್ತಿಯಾಗಿ ಉಳಿಯೋಕ್ಕೆ ನಮಗೆ ಹೆಚ್ಚು ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ ಅವರು. ಬಟ್ ಎಲೆಕ್ಷನ್ ಟೈಮಲ್ಲಿ ಅವರೇನಾದರೂ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಅಥವಾ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಇಂಡೈರೆಕ್ಟಾಗಿ ಬಲ ಕೊಟ್ಟರೆ ಏನಾಗುತ್ತೆ? ಸಹಜವಾಗಿ BJP ವಿರುದ್ಧ ಇರುವ ವೋಟ್ಸ್ ಎಲ್ಲ ಕನ್ಸಾಲಿಡೇಟ್ ಆಗಬಹುದು ಅಥವಾ ಸ್ಪ್ಲಿಟ್ ಆಗಬಹುದು. ಅಟ್ಲೀಸ್ಟ್ ಕಂಪ್ಲೀಟ್ ಇವರು ವೋಟ್ ಸೆಳೆಯುವಲ್ಲಿ ಯಶಸ್ವಿ ಆಗದೆ ಇದ್ದರೂ ಸ್ಪ್ಲಿಟ್ ಮಾಡುವಲ್ಲಿ ಯಶಸ್ವಿ ಆಗಬಹುದು. ಸೊ ಕಾಂಗ್ರೆಸ್ನ ಪರ ಯೂತ್ ಏನು ಕಳೆದ 2 ವರ್ಷಗಳಿಂದ ಭಾರತ್ ಜೋಡೋ ಮತ್ತು ಈ ರಿಸರ್ವೇಷನ್ನು ಸುಮಾರು ವಿಚಾರ ಎತ್ಕೊಂಡ್ರಲ್ಲ, ವೋಟ್ ಚೋರಿ, SIR ಅಂತೆಲ್ಲ, ಈ ಸಮಯದಲ್ಲಿ ಯೂತ್ ಗಮನ ಸೆಳೀತಿದ್ದಂತಹ ರಾಹುಲ್ ಗಾಂಧಿ ಅವರು ಡಿಸ್ಟರ್ಬ್ ಆಗಿರೋದೇ ಇದಕ್ಕೆ. ಎನದರ್ ಪಾರ್ಟಿ ಆಮ್ ಆದ್ಮಿ ರೀತಿಯಲ್ಲಿ CJP ಎಲ್ಲಿ ತಮಗೆ ಸಂಕಷ್ಟ ತಂದಿಡುತ್ತೋ, ಇಲ್ಲಿ ಏನಿದೆಯೋ ಒಳ ಲೆಕ್ಕಾಚಾರ, ಈ ದೇಶದಲ್ಲಿ ರಾಜಕೀಯ ಸ್ಟ್ರಾಟಜಿಗಳು ಊಹೆನೇ ಮಾಡ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ನಡೆದು ಬಿಡಬಹುದು. CJP ನಮಗೆ ಕೊಡ್ಲಿ ಪೆಟ್ಟಾಗತ್ತಾ ಅನ್ನೋ ಆಲೋಚನೆ ಕಾಂಗ್ರೆಸ್ಗಂತೂ ಶುರುವಾಗಿದೆ. ಅವರು ರಾಜಕೀಯ ರೂಪದಲ್ಲಿ ಸ್ವತಂತ್ರ ಪಕ್ಷ ಅಲ್ಲದಿದ್ದರೂ ಬೇರೆ ರೀತಿಯಲ್ಲಿ ಎಲೆಕ್ಷನ್ನಲ್ಲಿ ರೋಲ್ ಪ್ಲೇ ಮಾಡಿದ್ರೂ ಕೂಡ ಅದರ ಲಾಭ ಯಾರಿಗೆ, ನಷ್ಟ ಯಾರಿಗೆ ಅನ್ನೋದರ ಚರ್ಚೆ ಸಹಜವಾಗಿ ಈಗ ಕಾಣಿಸ್ತಿದೆ. BJP ವಿರೋಧಿ ವೋಟ್ಸ್ ಎಲ್ಲ ಕಾಂಗ್ರೆಸ್ಗೆ ಹೋಗ್ತಿತ್ತು, ಅದರಲ್ಲಿ ಈಗ ಸ್ಪ್ಲಿಟ್ ಆಗುತ್ತೆ. BJP ವೋಟ್ಸಲ್ಲಿ ಸ್ಪ್ಲಿಟ್ ಆಗುತ್ತಾ, BJP ವಿರೋಧಿ ವೋಟಲ್ಲಿ ಸ್ಪ್ಲಿಟ್ ಆಗುತ್ತಾ ಅನ್ನೋದು ಕಾಮನ್ ಆಗಿ ಇಲ್ಲಿ ನಡೀತಿರೋ ಚರ್ಚೆ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.